ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸಂಜೆ ಟೈಮ್ ತಿನ್ನೋದಕ್ಕೆ ಏನಾದ್ರು ಸ್ನ್ಯಾಕ್ಸ್ ಬೇಕಲ್ವಾ, ಹಂಗಾಗಿ ಇವತ್ತು ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ಅವರೇ ಬೇಳೆ ನೋಡಿ, ಇದು ಹಿಕ್ಕಿದ ಬೇಳೆ ಕಾಳು ತೊಗೊಂಡಿದ್ದೀನಿ. ಇದನ್ನೇನು ಮಾಡ್ತಾಯಿದ್ದೀನಪ್ಪ ಅಂದರೆ, ಇದು ಬಾಣಲಿಗೆ ಎಣ್ಣೆ ಇಟ್ಕೊಂಡು, ನೀವು ಕರಿಯೋಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು ಫಸ್ಟಿಗೆ ಇಲ್ಲಿ ಇದ್ಕಿಸಿದ ಮೇಲೆ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ನೆನೆಸಿಟ್ಟು ಮತ್ತೆ ಆರಿಸಿದ್ದೀನಿ. ಆರಿಸಿ ಇದು ನೀರೆಲ್ಲ ಹೋಗೋವರಿಗೆ, ನೀರೆಲ್ಲ ಹೋದ್ಮೇಲೆ ಸ್ವಲ್ಪ ಅದು ಡ್ರೈ ಆಗಬೇಕು. ಉಪ್ಪಿನ ನೀರು ಇಳ್ಕೊಂಡಿರ್ತದೆ ಅದಕ್ಕೆ. ಆಮೇಲೆ ನೀರೆಲ್ಲ ಡ್ರೈ ಮಾಡಬೇಕು. ಆಮೇಲೆ ನಾವು ಎಣ್ಣೆ ಒಳಗೆ ಹಾಕ್ಕೊಂಡು ಕರಿಬೇಕು. ಇದನ್ನು ನೋಡಿ, ಅದು ಕರಿತಾ ಇರಿ. ಅದು ಸ್ವಲ್ಪ ಏನಾಗುತ್ತೆ ಅಂದರೆ ಸೌಂಡ್ ಬರುತ್ತೆ. ಅದು ಬೆಂದಾದ್ಮೇಲೆ ಇದು ಎಣ್ಣೆ ಒಳಗಡೆ ಈ ಥರ ಬ್ರೌನ್ ಕಲರ್ ಬಂದಾಗ ಸೌಂಡ್ ಬರ್ತಾ ಇರುತ್ತೆ. ಆವಾಗ ಮಾತ್ರ ಎತ್ತಬೇಕು. ಅದನ್ನು ಎಣ್ಣೆಗೆ ಹಾಕಿದ ಮೇಲೆ ನೊರೆಗಳು ಬರೋಲ್ಲ. ಅದು ಬೆಂದಾಗಿದೆ ಅಂದರೆ ಗೊತ್ತಾಯ್ತದೆ ನಿಮಗೆ. ಆವಾಗ ಎತ್ಕೊಬಿಡೋಣ. ಮತ್ತು ಉಳಿದಿರೋದನ್ನೆಲ್ಲ ಹಾಗೆ ಅದನ್ನು ಕೂಡ ನಾವು ಹಾಗೆ ಎಣ್ಣೆಲಿ ಕರ್ಕೊಂಬಿಡೋಣ. ಇದು ಕಾಳು ತಿನ್ನೋದಕ್ಕೆ ಸಂಜೆ ಟೈಮಲ್ಲಿ, ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ಬಾಯಿ ಏನಾದ್ರು ಚಪ್ಪರಿಸ್ತಾ ಇದೆ ಅಂದರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಟೇಸ್ಟು ಕೂಡ ಇರುತ್ತೆ ಇದರಲ್ಲಿ. ಈ ಒಂದು ಸ್ನ್ಯಾಕ್ಸು ಬೇಳೆದು ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ನೀವು ಚಾಟ್ ಮಸಾಲೆ ಇದ್ರೂ ಸ್ವಲ್ಪ ಬೇಕಾದ್ರೆ ಹಾಕ್ಕೋಬೋದು. ಇನ್ನು ನಾನು ಹಾಕ್ತಾಯಿಲ್ಲ. ಖಾರ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ. ಸಖತ್ತಾಗಿ ಕಾಣಿಸ್ತಾ ಇದೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.